ಬರ್ಲಿ. ಒಂದು ದಿನದ ನಂತರ ಬರ್ಲಿ ನಿಂಗ್ರಾಜನ್ನು ಕರ್ಕೊಂಡು ಹೋಗೋಣ. ನಿಂಗ್ರಾಜ್ ಏನಾಗ್ಬಿಡಂಗಿಲ್ಲಪ್ಪ ಬಾಲೆ ಜ್ವರ ಬಂದಲೆಪ್ಪ ನಾವಲ್ಲ ಬಾಲೆ ಬಾ 2 ಸಲ ಲೆಪ್ಪ ಒಂದು ಸಲ ಬರಕತ್ತಿಲ್ಲ ಮಗ ಸುಳ್ಳು ಬಾಲೆ ನಾವು ಲೆಪ್ಪ ಬರ್ಲೆ ಎಲ್ಲರೂ ಬಂದಿರಲ್ಪ ಹಾಜರಿ ಆಗ್ತೀನಿ ಬಂದರು ಅಫ್ಜಲ್ ನವಾಜ್ ಶಂಬಸ್ವ ವಿನೋದ್ ನಿಂಗರಾಜ್ ಯಾಕೆ ಬಂದಿಲ್ಲ ಸಾಲಿಗೂ ಬಂದ್ರೆ ಬಡಗು ನೋಡಿ ಸರ್ ಸರ್ ಮುಂಜಾನೆ ಕರೆಯಕ್ಕೆ ಹೋದಾಗ ನಮಗೂ ಬೈಕ್ ಕಳಿಸಿಲ್ಲ ಸರ್ ಏನ್ ಮಾಡತ್ತ ಗೊತ್ತಿಲ್ಲ ಸರ್ ಮನೆ ಯಾರು ಗೊತ್ತೈತಿ ನನಗೂ ಸರ್ ಅಫ್ಜಲ್ ಶಂಬಸ್ವ ಸರ್ ಇಲ್ಲಿ ಬನ್ನಿ ನಮಸ್ತೆ ನಮಸ್ತೆಪ್ಪ ನೀರಜ್ ಮಕ್ಕಳು ನಿಂಗರಾಜ ನಿಂಗರಾಜ ನಿಮ್ಮ ಸರ್ ಬಂದಾರ ನಮಸ್ತೆ ಸರ್ ನಮಸ್ತೆಪ್ಪ ಇವತ್ತು ಯಾಕೆ ಬಂದೆ ಶಾಲೆಗೆ ಜ್ವರ ಬಂದಿದ್ದೆ ಜ್ವರ ಬಂದಿದ್ದ ಫೋನ್ ನೋಡಾಕ್ತಿಲ್ಲ ನಮ್ಮ ಅಮ್ಮನ ಫೋನ್ ಸರ್ ರಮ್ಯ ಹಾಕಕತ್ತಾನೆ ಸಣ್ಣ ವಯಸ್ಸು ಐತಿ ಮತ್ತೆ ಫೋನ್ ಬೇಕು ಎಲ್ಲೇ ಮತ್ತೆ ರಮ್ಯ ಆಡತ್ತೀನಿ ಹಂಗ ಯಾರಿಗೆ ಕಳ್ಸಿದ್ ನಿಂಗೆ ಆಡೋದು ನಮ್ಮ ಅಣ್ಣ ನೋಡ್ತಾನೆ ನಾನು ಏನೋ ನಿಂಗೂ ಗೊತ್ತಾಗಿಲ್ಲ ಸರ್ ನಮ್ಮ ಫಸ್ಟ್ ಪಿ ಸಿ ಮುಗ್ದೈತ್ರಿ ನಾ ಆಡ್ತೇನೆ ಅಂತ ಇವ್ ಮಾಡ್ತಾನೆ ನಾವು ಹೊಡೆದು ಫೋನ್ ಕಸ್ಕೋಬೇಕು ನೀವೇ ಹೊಡೆದ್ರೆ ನನಗೂ ಹೊಳೆ ಹೊಡಕ್ ಬರ್ತಾನ್ರಿ ಕಡವಾಗಿ ಎಲ್ಲೇ ಹೊಡ್ಯಾಕ ನಿಮ್ಮ ಅಣ್ಣನಿಗೆ ಏನೋ ನಿಂಗೂ ಬುದ್ಧಿಲ್ಲನ ಸರಿ ನೀವು ನನಗೆ ಸರ್ ಅಲ್ರಿ ಇವ್ ಸರ್ ಅವ್ನ ಜೊತೆ ಅಷ್ಟೇ ಮಾತಾಡಿ ನನ್ನ ಜೊತೆ ಮಾತಾಡಕ್ ಹೋಗ್ಬೇಡ್ರಿ ಹಂಗಲ್ಲ ನೀವು ಒಳ್ಳೆ ಕೊಡೋದದ ನಮ್ಮ ಒಳ್ಳೇದು ನಮ್ಗೆ ಗೊತ್ತೈತ್ರಿ ನೀವು ಮಸ್ತಿ ಹೇಳಿ ಆಯ್ತು ಸ್ವಲ್ಪ ನಿಂಗರಾಜ ನಿಮ್ಮ ಪೇರೆಂಟ್ಸ್ ಕರ್ಕೊಂಬ ಡಿಸಿ ಐತಿ ಅಂತ ಈ ಪಾಠ ಮಾಡೋ ಮತ್ತೆ ನಾ ಹೇಳ್ದಂಗೆ ಹೇಳಿರಲ್ಲ ಇತಿಹಾಸ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು ಇತಿಹಾಸ ಅಂದ್ರೆ ಏನು ಸಂಬಂಧ ಶಾಲೆಗೆ ಎದಕ್ಕೆ ಬರ್ತೀನಿ ಇಂದಾಗ ಬರ್ತಿ ಎಲ್ಲೇ ಮುಂದೆ ಸಾಕು ಇತಿಹಾಸ ಎಂದರೆ ಗತಕಾಲದ ಸಂಗೀತಗಳನ್ನು ಕ್ರಮಬದ್ಧವಾಗಿ ಹೇಳುತ್ತದೆ ಅದು ಮಾನವನ ಸಾಧನೆಗಳನ್ನು ತಿಳಿಸುತ್ತದೆ ಆಗಿ ಹೋದ ಘಟನೆಯನ್ನು ಹೇಳುವಾಗ 3 ಅಂಶಗಳಲ್ಲಿ ಇದ್ದೇ ಇರುತ್ತವೆ ಅವೆಂದರೆ ಯಾವ ನೋಡ ನೀನು ಅಮ್ಮನ ಕರೆದಿಲ್ಲ ಕುಂಡ್ರೆ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಸಂಬಂಧಪಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಇತಿಹಾಸದ ನಿಜಗಳು ಸ್ಥಳಗಳು ಹಾಗೂ ವ್ಯಕ್ತಿಗಳ ಹೆಸರುಗಳು ಬರುತ್ತದೆ ನಾಳೆ ಚೆನ್ನಾಗಿ ಮಾಡುವಂತೆ ಈ ಪಾಠ ನೋಡ್ಕೊಂಬ ಎಲ್ಲ ಪಾಠ ಹೇಳಿದಪ್ಪ ಬಂದಿರಲ್ಲ ಯಾರು ಬಂದ್ರಿ
ಕ್ಲಾಸ್ ತಡ್ರಪ್ಪ ನಮಸ್ಕಾರ क्या तोड़ ले इधर काम बाप क्या कर रहे हो स्टडी करते काम बाप सर ಹೇಳ್ಬೇಕಿಲ್ಲ ಓದ್ದಂಗೆ ಇಲ್ಲಿ ಸರ್ ಅಜ್ಜ ಇದೆ ನಿಮ್ಗೆ ಎರಡು ಕ್ವಶನ್ ಏನೋ ಆನ್ಸರ್ ಬರ್ಕೊಂಡ್ರೆ ಯಾರಿಗೆ ಬಂದದ್ದು ನಮ್ಮ ಅಕ್ಕ ಮಕ್ಕ ಕಡೆ ಬರ್ತಿದೆ ಇಲ್ಲಿ ನಮ್ಮ ಅಣ್ಣ ಕಡೆ ಬರ್ತಿದ್ದೆ ನಮ್ಮ ಅಣ್ಣ ಊರಿಗೆ ನಿಮ್ಮ ಅಣ್ಣ ಕಡೆ ಮತ್ತೆ ಅಕ್ಕನ ಕಡೆ ಮತ್ತು ಸ್ಟಡಿಗೆ ಕೊಡ್ತೀನಿ ಸ್ಟಾರ್ಟ್ ಅಜ್ಜ ನೋಡಿ ಬರ್ಕೊಂಡು ನೀನೇ ಸೆಮಿನಾರ್ ಮಾಡ್ಕೊಂಡ್ ಬಂದಿದ್ದ ನಾ ಮಾಡ್ಕೊಂಡ್ ಬಂದಿರೋಣ ಯಾರು ಓದ್ಕೊಂಡ್ ಬಂದಿ ಅವ್ಸರ್ ಬಾ ಹೋದ್ ಬಾರಿ ಇತಿಹಾಸಕಾರರು 18ನೇ ಶತಮಾನವನ್ನು ಮರಾಠರ ಭಾಳ ದಿವಸ ಶಾಲೆ ಬಿಡಾಕ ಶಾಲೆ ಕಳಿಸ್ತಾವ ಮೊನ್ನೆ ಕರ್ಯಾಕ್ ಹೋದ್ರೆ ನಿಮ್ಮ ದೊಡ್ಡ ಮಗ ಮತ್ತು ನಿಮ್ಮ ಸಣ್ಣ ಮಗ ಬೈಕ್ ಕಳ್ಸ ಏ ನಿಗ್ರಹ ಬಾ ಇಲ್ಲಿ ಶಾಲೆ ಕಳಿಸ್ರ ಅದು ಫೋನ್ ಯಾರ್ರಿ ಆ ಮನ್ಯಾಗ ಬಿಟ್ಕೊಂಡ್ರಿ ನೀವು ಅದ ಕಮ್ಮಿ ಆಡತ್ತ ನೋಡ್ರಿ ನಾವು ಹಂಗಂದ್ರೆ ಅದೊಂದು ಗೇಮ್ ರೀ ಅದು ಅದರಿಂದ ರೊಕ್ಕ ಎಷ್ಟು ಲಾಸ್ ಆಗೈತಿ ಗೊತ್ತೇನ್ರಿ ಏನ್ ಮಾಡಕ್ ಬರ್ತೈತಿ ಶಾಲೆ ಅದ ನೀವ ರೊಕ್ಕ ಕೊಡ್ತೀರ ಅಂತಲ್ರಿ ಅದು ಗೇಮ್ ಮಾಡಕ್ ಮತ್ತ ಅಮ್ಮ ಚಾಕ್ಲೇಟ್ ಕೊಟ್ಟಾಗ ರೊಕ್ಕ ತಂತಿಯಲ್ಲ ಎಲ್ಲಿಂದ ತಂತಿದ್ದು ನಾನು ರೊಕ್ಕ ಬ್ಯಾಂಕ್ದಾಗ ಅಮೌಂಟ್ ಮನೆಗೆ ಎಂಟತ್ತು ಮನೆ ಬಣ್ಣೆ ತುಂಬ್ತೀರಿ ಕಸ ಹೊಡಿತೀರಿ ಮನೆಗೆ ಹಿಂಗೆ ಮಾಡೋದು ಹಾಗೆ ಸ್ಟಾರ್ಟ್ ನಾಳೆ ಹತ್ರ ಒಂದು ನೆಟ್ಟಾಗ ಶಾಲೆ ಕಳಿಸಿಲ್ಲ ಅಂತ ಡಿಸೈಡ್ ಬಿಡಿ ಇಲ್ಲ ಸರ್ ಕಳಿಸ್ತಿರ್ತೀವಿ ಸರ್ ಈಗ ಕಳಿಸ್ತೀವಿ ಸ್ಟಾರ್ಟ್ ನಾಳೆ ಸರ್ ಈಗಿನ ಕಳಿಸ್ತೀವಿ ಸರ್ ಸರ್ ಬರ್ತೈತೆ ಸರ್ ಗಾಡಿ ಸೆಮಿನಾರ್ ಮಾಡಿ ಹಾಂ ಸರ್ ಸ್ಟಾರ್ಟ್ ನೋಡ್ಲಿ ನಿಂಗ್ರಾಜ್ ನಿಮ್ಮ ಅಪ್ಪ ಅಮ್ಮ ಎಷ್ಟು ದುಡ್ಡು ಕಳಿಸ್ತಾರ ನೀನು ನೋಡಿದ್ರೆ ಮನ್ಯಾಗ ರಮ್ಮಿ ಹಂಗ ಆಡ್ಕೊಂಡ್ಕೊಂಡಿರ್ತೀವಿ ಮದಕ್ಕೆ ಒಂದು ಪಬ್ಜಿ ಮತ್ತು ಬ್ಲೂವೇನ್ ಅಂತ ಬಂದಿದ್ದು ಗೇಮ್ ನೋಡಿರಿ ನೀವು ಯಾರ ಅದರಿಂದ ಎಷ್ಟು ವಿದ್ಯಾರ್ಥಿಗಳು ಮತ್ತು ಸತ್ತೋಗಿರೋದ್ರಿಂದ ಬೇದಾರಂತ ಮನೆ ಮ್ಯಾಗ ಬಿದ್ದು ನೀವು ನೋಡಿದ್ರೆ ಅದನ್ನ ರಮ್ಮಿ ಹಂಗೆ ಆಡ್ಕೊಂಡ್ಕೊಂಡಿರ್ತೀವಿ ಮತ್ತು ಆ ರಮ್ಮಿ ಅಂತ ಮತ್ತು ಅದು ದುಡ್ಡು ಕರ್ಕೊಂಡಾರ ಅವ್ರು ಎಷ್ಟು ಜನ ಅದು ಆತ್ಮಹತ್ಯೆ ಮಾಡ್ಕೊಂಡಾರು ಚೆನ್ನಾಗಿ ಶಾಲೆಗೆ ಬಂದು ಕಳ್ತ ಒಂದು ನೌಕರಿ ಇಡಲಿ ನೀ ಸಂಗ್ರಹ ಮಾಡ್ಕೊ ಸ್ಟಾರ್ಟ್ ಕಾಲ ಎಂದು ಕರೆಯುತ್ತಾರೆ ಈ ಕಾಲ ಏ ಬರ್ಲಿ ನಾಳೆ ಅಂದ್ರೆ 2 ತಿಂಗಳ ರಜಾ ಸಿಗ್ತೈತಿ ಅದಕ್ಕೆ ಮತ್ತೆ ಮಜಾ ಮಾಡಕ್ ಹೋಗ್ಬಿಡಪ್ಪ ಸ್ವಲ್ಪ ಬರ್ದ ಆಮೇಲೆ ಮತ್ತೆ ಮಜಾ ಮಾಡ್ರಿ ನೀವು ಇವಾಗ 15 ದಿನದ ನಂತರ ಬಲೆ ನಿಮ್ಮ ಮಮ್ಮಿ ಬಿಡ್ಲಿಲ್ಲ ನಿಮ್ಮ ಮಮ್ಮಿ ಬೇರೆ ಯಾಕೆ ಬಿಡು ಅಂತೂ ಇದ್ದು 2 ತಿಂಗಳು ರಜಾ ಆಗುತ್ತೆ ಶಾಲೆ ಮಸ್ತು ಮಜಾ ಮಾಡ್ಬಿಡ್ಲಿ ವಿಜ್ಞಾನ ಕರ್ಕೊಂಡ್ರು ಬಾ ಬರ್ಲಿ ಸ್ಟಾರ್ಟ್ ಯುವರಾಜ್ 6 ಹೊಡೆದ ಯುವರಾಜ್
ಅಣ್ಣ ಇಲ್ಲೇ ಲೊಕೇಶನ್ ಲಿಂಗರಾಜ್ ಅಲ್ಲ ಅಣ್ಣಪ್ಪ ಹೆಂಗೆ ಯಾಕೆ ಮುಟ್ತೀನಿ ಎಷ್ಟು ಹೋಗಿಲಿ ಏ ನಿನ್ ಕೂಳಾಗ್ತಿರ ನಿಮ್ಮ ಮನೆಯಿಂದ ಯಾಕೆ ಮಾಡ್ತೀರಪ್ಪ ಕೇಳಿದ್ರೆ ಬರ್ಲ ಬಿಡ್ಲಿಪ್ಪ 2 ತಿಂಗಳು ಶಾಲಿ ರಜಾ ಕೊಟ್ಟೈತಿ ಬಾಲೆ ಏ ಬಾಲೆ ನಡ್ಲಿಪ್ಪ ಏ ನಾವ ಆಡುಮ ಸ್ಟಾರ್ಟ್ ಶಾಲೆಗಳು ಹೇಳ್ತಾ ಇಲ್ಲ ಟಿವಿ ನೋಡ್ಬಾರ್ದು ಅಂತ ಹೇಳಿ ಮತ್ತೆ ಮಾಡ್ತಿಲ್ಲ ಗೊತ್ತಾಗ ಶಾಲೆಗೆ ಹೋಗ್ತಿಲ್ಲ ಹೋಗ್ತಿದ್ದೆ ಮತ್ತೆ ಬಿಟ್ಟಾರೆ ಇವ್ರ ಅಪ್ಪ ಅಮ್ಮ ಕರೀ ಬರೀ ಸರ್ ಕಡತಾನೆ ನಾ ಒಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ನೋಡ್ಕೊಂಬರ್ತೀನಿ ಬೆಳಿಗ್ಗೆ ಒಂದು ಮಧ್ಯಾಹ್ನ ಕೊಡು ಈಗ ದಿನ ಒಂದು ರಾತ್ರಿ ಕೊಡು ಅವಾಗ ಕಣ್ಣು ಚೆನ್ನಾಗಿ ಭಾಳ ಇದ್ದೀವಿ ಈಗ ಭಾಳ ಹೋಗ್ತಿದ್ದಾರಮ್ಮ ಈಗ ಕಣ್ಣು ಭಾಳ ಉರಿಯಾಕಿದ್ದೀವಿ ರೀ ಕಣ್ಣು ಉರಿ ಕಮ್ಮಿ ಮಾಡೀರಿ ಆದ್ರೆ ಕಣ್ಣು ಬರೋದು ಈಗ ಒಂದಷ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ಅವು ಬಂದರೆ ನಿಮ್ದು ಲಕ್ ರೀ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅದು ಕಂಪ್ನಿನ ಬಿಲ್ ಕೊಡ್ತೀನಿ ನೀವು ಸ್ವಲ್ಪ ಹೊಟ್ಟೆ ಕಡಿಸ್ರಿ ಸರ್ ಲೊಕೇಶನ್ ಲಿಂಗರಾಜ್ ನೋಡ್ತಿದ್ದಂದ್ರೆ ಕಣ್ಣು ಹೋದಂತ್ರಿ ಹಂಗ ಮಾಡ್ದವನು ನೀವು ಹೋಗ್ಬರ್ರಿ ಸರಿ ಬರ್ರಿ ಸ್ಟಾರ್ಟ್ ಸರಿ ನಮಸ್ಕಾರ ಸರ್ ಒಳಗೆ ಅಪ್ಪ ಅಮ್ಮ ದುಡ್ಡು ಕಳಿಸ್ತಾರೆ ಸರಿ ನೀವು ನೆಕ್ಸ್ಟ್ ಅವನಿಗೆ ಬರ್ತಾನೆ ಅಷ್ಟು
ನಾನು ಹೋಗ್ಬಿಡ್ತೀವಿ ಬರ್ಲಿ ಬರ್ರಿ ಈಗ ಎಲ್ಲರೂ ನೋಡಿದ್ರಲ್ಲ ಈ ಲೊಕೇಶನ್ ಟಿವಿ ಫೋನ್ ಭಾಳ ನೋಡೋದ್ರಿಂದ ಎಷ್ಟಾಗ್ತ ಮಣ್ಣಾಗ ಹಂಗೆ ಓದ್ಬೋದು ಈಗ ನಿಮಗೂ ಹಂಗೆ ಆಗ್ಬಾರ್ದಂದ್ರೆ ಟಿವಿ ಮೊಬೈಲ್ ಬಿಡ್ಬೇಕು ಬಿಟ್ಟು ಶಾಲೆಗೆ ಹೋಗ್ಬೇಕು